ನಮಸ್ತೆ ಫ್ರೆಂಡ್ಸ್, ಲಕ್ಷ್ಮೀ ನಾರಾಯಣ ಹೆಲ್ತ್ ಆ್ಯಂಡ್ ಬ್ಯೂಟಿ ಕೇರಳ ಆಯುರ್ವೇದಿಕ್ ಮೆಡಿಸಿನ್. ನಮ್ಮ ಕೇರಳ ಕಡೆಯಿಂದ ಮೆಡಿಸಿನ್ ನೀವು ಯಾವ ಥರದ ಪ್ರಾಬ್ಲಮ್ಗೂ ಅಷ್ಟೇ, ಏನೇ ತೊಂದರೆಗೂ ಅಷ್ಟೇ ನೀವು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಯಾವ ಥರ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಆಗುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಈಗ ಬಂದು ಥೈರಾಯ್ಡ್ ಕಿಲ್ಲರ್ಗೆ ಹೇಳ್ತೀನಿ. ಥೈರಾಯ್ಡ್ ಪ್ರಾಬ್ಲಮ್ ಇವಾಗ ಎಲ್ಲರಿಗೂ ಬರುತ್ತೆ, ಚಿಕ್ಕವ್ರಿಗೂ ಬರುತ್ತೆ, ದೊಡ್ಡವ್ರಿಗೂ ಬರುತ್ತೆ, ದಪ್ಪ ಇರೋರಿಗೂ ಆಗುತ್ತೆ. ಯಾಕಂದರೆ ತುಂಬ ಸುಸ್ತಾಗುತ್ತೆ, ಊಟ ತಿನ್ನೋದಕ್ಕೆ ಗಂಟಲು ಕೂಡ ನೋವು ಬರುತ್ತೆ, ಸಣ್ಣ ಪುಟ್ಟ ತೊಂದರೆಗಳು ಈ ಥರ ಆಗ್ತಾ ಇರುತ್ತೆ. ಅದರಿಂದ ನೀವು ಹಾಸ್ಪಿಟಲ್ ಮೆಡಿಸಿನ್ ತಿಂದಿರ್ತೀರ, ಹಾಸ್ಪಿಟ್ಲಿಗೂ ಹೋಗಿರ್ತೀರ, ಕಡಿಮೆ ಆಗಿಲ್ಲ, ತುಂಬ ಟಯರ್ಡ್ ಆಗುತ್ತೆ ಅಂತ ನೀವು ಚಿಂತೆ ಮಾಡ್ತಾಯಿದ್ರೆ ದಯವಿಟ್ಟು ಆ ಚಿಂತೆ ದೂರ ಮಾಡಿ ನಮ್ಮ ಲಕ್ಷ್ಮೀ ನಾರಾಯಣ ಹೆಲ್ತ್ ಆ್ಯಂಡ್ ಬ್ಯೂಟಿಗೆ ಬನ್ನಿ. ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ನ ನಾವು 45 ದಿನದಲ್ಲೇ ಕ್ಲಿಯರ್ ಮಾಡ್ತೀವಿ. ಲೈಫಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಬರೋದಿಲ್ಲ. ಅದು ನಮ್ಮ ಹೊಸೂರಿಂದ ಅದು ಯಾವ ಥರ ಯೂಸ್ ಮಾಡಬೇಕು, ಏನರಲ್ಲಿ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಾವು ಬಂದು 3 ಥರ ಮೆಡಿಸಿನ್ ಕೊಡ್ತೀವಿ. ಫಸ್ಟು ಮಾತ್ರೆಯಿಂದ ಕೊಡ್ತೀವಿ, ನೋಡಿ ಈ ಮಾತ್ರೆಯಿಂದ ಕೊಡ್ತೀವಿ. ಹಾಗೆ ಸೆಕೆಂಡ್ ಬಂದು ಈ ಪೌಡರ್ ಕೊಡ್ತೀವಿ. ಪೌಡ್ರನ್ನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು, ನಾವು ಹೇಳ್ತೀವಿ ಹೇಗೆ ಅಂತ. ಹಾಗೆ ಒಂದು ನೈಟ್ ಟೈಮ್ ಮಾತ್ರ ಮಾತ್ರೆ ಕುಡಿಬೇಕು. ಹಾಗೆ ಈ ಎಣ್ಣೆ ಬಂದು ಇದನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕು. ಪೌಡ್ರನ್ನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು, ಇದರಲ್ಲಿ ಎಣ್ಣೆ ಸ್ನಾನ ಮಾಡಬೇಕು, ಮಾತ್ರೆ ಬಂದು ಕುಡಿಬೇಕು. ಇದು ಯಾವ ಥರ ಕುಡಿಬೇಕು, ಯಾವ ಟೈಮ್ಗೆ ಕುಡಿಬೇಕು, ಎಷ್ಟು ಕುಡಿಬೇಕು, ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಾನು ಇವಾಗ ಯಾವುದೇ ಥರ ಥೈರಾಯ್ಡ್ ಇದ್ರೂ 45 ದಿನದಲ್ಲಿ ಕ್ಲಿಯರ್ ಆಗಿರುತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ಎಣ್ಣೆ ಯೂಸ್ ಮಾಡುವಾಗ ಸೋಪು ಮತ್ತು ಶಾಂಪು ಯೂಸ್ ಮಾಡಿಕೊಡ್ದು, ಸರಿನಾ? ಅರ್ಥ ಮಾಡ್ಕೊಳ್ಳಿ. ಎಣ್ಣೆ ಯೂಸ್ ಮಾಡುವಾಗ ಸೋಪು ಮತ್ತು ಶಾಂಪು ಯೂಸ್ ಮಾಡಿಕೊಡ್ದು. ಮತ್ತು 1.5 ಗಂಟೆ ಈ ಎಣ್ಣೆನ ಹಾಕ್ಕೊಂಡು 1.5 ಗಂಟೆ ಬಿಟ್ಟು ಸ್ನಾನ ಮಾಡಬೇಕು. ಇದು 1.5 ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ಆವಾಗ ಸೆಂಬರುತ್ತಿ ಪೌಡರ್ ಪಚ್ಚೆ ಪೈರು, ಅಂದರೆ ಸೆಂಬರುತ್ತಿ ಪಚ್ಚೆ ಅಂದರೆ ನಾವು ಹೇಳ್ತೀವಿ, ನೀವು ಬರುವಾಗ ಅದನ್ನು ಸೋಪಿಗೆ ಬದಲಾಗಿ ಶಾಂಪುಗೆ ಬದಲಾಗಿ ಯೂಸ್ ಮಾಡಬೇಕು. ಅಂದರೆ ಸೆಂಬರುತ್ತಿ ಪೌಡರ್ ಪಚ್ಚೆ ಪೈರು ಸೋಪಿಗೆ ಬದಲಾಗಿ ಯೂಸ್ ಮಾಡಬೇಕು. ಹಾಗೆ ಮತ್ತು ಮಾತ್ರೆ ಕುಡಿಯುವಾಗ ಬೆಳಗ್ಗೆ ಒಂದು ಕುಡಿದ್ರೆ ಊಟ ಆದಮೇಲೆ 45 ದಿನ ಮಾತ್ರೆ ಬೆಳಗ್ಗೆ ಒಂದು ತಿಂದರೆ ಮತ್ತು 45 ದಿನವೂ ನೈಟ್ ಟೈಮು ಪೌಡ್ರು ಯೂಸ್ ಮಾಡಬೇಕು. ಪೌಡ್ರನ್ನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಏಕೆಂದರೆ ನೈಟ್ ಟೈಮ್ ಪೌಡ್ರು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ, ಬಿಸಿನೀರಲ್ಲಿ ಕಾಯಿಸ್ಕೊಂಡು ಹಾಲು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಪೌಡ್ರು ನಿಮಗೆ 45 ದಿನದಲ್ಲಿ ನಿಜವಾಗ್ಲೂ ಥೈರಾಯ್ಡ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ, ಲೈಫ್ ಲಾಂಗ್ ಥೈರಾಯ್ಡ್ ಪ್ರಶ್ನೆ ಬರೋದಿಲ್ಲ. ಮಾತ್ರೆ ಬಂದು ಬೆಳಗ್ಗೆ ಕುಡಿಬೇಕು, ಸರಿನಾ? ಇದು ಪೌಡರ್ ಬಂದು ನೈಟು ಕುಡಿಬೇಕು. ಪೌಡರ್ ನೈಟು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ನೀರಲ್ಲಿ ಕುಡಿಬೇಕು ಅಂದರೆ 3/4 ಗ್ಲಾಸ್ ನೀರನ್ನ ಚೆನ್ನಾಗಿ ಕುದಿಸಿ ಅದು 1/4 ಗ್ಲಾಸ್ ಬರೋವರೆಗೂ ಕುದಿದ ಮೇಲೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು, ಸರಿನಾ? ಹಾಲಲ್ಲಿ ಕುಡಿದಿಲ್ಲ ಅಂದರೆ ಈ ಥರ ಮಾಡಬೇಕು. ನೀರಲ್ಲಿ ಕುಡಿಬೇಕು ಅಂದರೆ ನೀವು ಭಯ ಬೀಳಕ್ಕೆ ಹೋಗ್ಬೇಡಿ. ಥೈರಾಯ್ಡ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಲಕ್ಷ್ಮೀ ನಾರಾಯಣ ಹೆಲ್ತ್ ಆ್ಯಂಡ್ ಬ್ಯೂಟಿ ಕೇರಳ ಆಯುರ್ವೇದಿಕ್ ಮೆಡಿಸಿನ್. ನಮ್ಮ ನಂಬರ್ ಬಂದು 8148269279. ಹಾಗೆ 8807638695 ಈ ನಂಬರ್ಗೆ ಕಾಲ್ ಮಾಡಿ ಫ್ರೆಂಡ್, ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ನ ನೀವು ಅತಿ ಬೇಗವಾಗಿ ಕಡಿಮೆ ಮಾಡ್ಕೊಳ್ಳಿ. ನಮಸ್ತೆ.